ಟಿವಿಗೆ ಸ್ವಾಗತ. ರಾಜ್ಯ ವಿಧಾನಸಭೆಯಲ್ಲಿ 18 ಶಾಸಕರ ಅಮಾನತು ಮಾಡಿದ ಕಾಂಗ್ರೆಸ್ ನಿಲುವುಗಳನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಅಧ್ಯಕ್ಷತೆಯಲ್ಲಿ ನಡೆಯಿತು. ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಗ್ರಾಮದ ಜಿಲ್ಲಾಡಳಿತ ಭವನದ ಮುಂಭಾಗದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿ, ಸರ್ಕಾರಿ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಕಲ್ಪಿಸುವ ಕರ್ನಾಟಕ ಸರ್ಕಾರದ ಕ್ರಮ ಮತ್ತು ಮೀಸಲಾತಿ ನೀಡುವ ಮಸೂದೆ ಯಾವುದೇ ಚರ್ಚೆ ಇಲ್ಲದೆ ವಿಧಾನಸಭೆಯಲ್ಲಿ ಅಂಗೀಕಾರ ಖಂಡನೀಯ. ವಿಧಾನಸಭೆಯಲ್ಲಿ 18 ಬಿಜೆಪಿ ಶಾಸಕರ ಅಮಾನತು ಬೆನ್ನಲ್ಲೇ ಪ್ರತಿಪಕ್ಷ ಬಿಜೆಪಿ ಪ್ರತಿಭಟನೆ ನಡುವೆಯಲ್ಲಿ ಮಸೂದೆ ಅಂಗೀಕಾರ ಸಮಂಜಸವಲ್ಲ, ಈ ಮಸೂದೆ ಅಸಂವಿಧಾನಿಕವಾದದ್ದು ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಿರೋಧ ವ್ಯಕ್ತಪಡಿಸಿದರು. ಪ್ರತಿಪಕ್ಷ ಸದಸ್ಯರ ಪ್ರತಿಭಟನೆ ವಿರೋಧ ಗದ್ದಲದ ನಡುವೆ ಮುಸ್ಲಿಮರಿಗೆ 2 ಕೋಟಿ ರೂಪಾಯಿವರೆಗಿನ ಸರ್ಕಾರಿ ಗುತ್ತಿಗೆ ಕಾಮಗಾರಿಗಳು ಹಾಗೂ 1 ಕೋಟಿವರೆಗೆ ಸರಕು ಮತ್ತು ಸೇವೆಗಳ ಪೂರೈಕೆಯ ಟೆಂಡರ್ನಲ್ಲಿ ಮೀಸಲಾತಿ ಕಲ್ಪಿಸುವ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ ತಿದ್ದುಪಡಿ ವಿಧೇಯಕ ವಿಧಾನಸಭೆಯಲ್ಲಿ ಅಂಗೀಕಾರ ತಿರಸ್ಕರಿಸಬೇಕೆಂದು ಎಚ್ಚರಿಕೆ ನೀಡಿದರು. ಹೋರಾಟ ನಂಬಿಕೊಂಡಿದ್ದೀವಿ. ಈ ಹೋರಾಟ ಬೃಹತ್ತಾಗಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರು, ಇದು ಹಿಂದೆ ತೆಗೆಯೋವರೆಗೂ ನಾವು ಬಿಡೋದಿಲ್ಲ, ಬೃಹತ್ತವಾದ ಹೋರಾಟವನ್ನು ನಂಬಿಕೊಳ್ಬೇಕಾಗ್ತದೆ ಅಂತ. ಪ್ರತಿ ಮಂಡಲದಲ್ಲೂ ಇವತ್ತು ನಾವು ಹೋರಾಟವನ್ನು ನಂಬಿಕೊಳ್ತಾ ಇದ್ದೀವಿ. ಈ ತುರ್ತಾಗಿ ಕರೆದಂತ ಇಷ್ಟು ಜನ ಇವತ್ತು ಬಂದಿದ್ದೀರಿ, ಮತ್ತೆ ಎಲ್ಲಿ ನೀರು ಕುಳಿತಿದ್ದೀರಿ. ಇವತ್ತು 25,000 ನಮ್ಗೆ ಬಿಟ್ಟಿ ಕೊಡಿ, ನಮಗೆ ಬಸ್ ಸಿಗಲಿಲ್ಲ, ನೀವೇ ಘೋಷಣೆ ಮಾಡಿದಿರಿ. ಹಣವೇ ಹಿಂದೂಗಳ ವಿರೋಧಿ ಇದ್ದೀರಿ, ಇರ್ತಕ್ಕಂಥ ಹಣವನ್ನು ದೋಚ್ತಾ ಇದ್ದೀರಿ. ರಿಸರ್ವ್ ಆಗಿ ಇಡ್ಲಿಲ್ಲ, ಬರೀ ಮುಸ್ಲಿಂ ಮಕ್ಕಳ ತಲೆ ಮೇಲೆ ಬೀಳ್ತದೆ, ರಿಸರ್ವ್ ಮಾಡೋಂಥ ಯೋಗ್ಯತೆ ಇಲ್ಲ. ನೀವು ಇವರು ಬೇರೆ ಮುಸಲ್ಮಾನರಿಗೆ IAS ಪಕ್ಷ ಒಂದು ಗೌರವ ಇದೆ, ಅದನ್ನ ಯಾರು ಒಬ್ಬನ ಸದಸ್ಯನ ಹೆಂಗ್ ನಡೆಸ್ಕೊಬೇಕು ಅಂತ ಗೊತ್ತಿತ್ತು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ HM ರವಿಕುಮಾರ್ ಮಾತನಾಡಿ, ಕಾಂಗ್ರೆಸ್ ಮತ್ತೊಮ್ಮೆ ತನ್ನ ಹಳೇ ಚಾಳಿಯನ್ನ ಮುಂದುವರೆಸಿದೆ. ಸರ್ಕಾರಿ ಕಾಮಗಾರಿಗಳಲ್ಲಿ 4% ಮೀಸಲಾತಿ ಮುಸ್ಲಿಮರಿಗೆ ನೀಡುವುದು, ಹೊರದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗುವ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ನೀಡುವ ಸಹಾಯಧನವನ್ನು 20 ಲಕ್ಷ ರೂಪಾಯಿಗಳಿಂದ 30 ಲಕ್ಷ ರೂಪಾಯಿಗಳಿಗೆ ಹೆಚ್ಚಳ ಮಾಡಿರುವುದು, ಶಾದಿ ಭಾಗ್ಯಕ್ಕೆ ಹಣ ನೀಡುವ ನಿರ್ಧಾರ ತೆಗೆದುಕೊಂಡಿರುವುದು ಮತ್ತು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಮಾತ್ರ ಆತ್ಮರಕ್ಷಣೆಗಾಗಿ ವಿಶೇಷ ಅನುದಾನವನ್ನ ನೀಡುವುದು ಕಾಂಗ್ರೆಸ್ನ ಮತ ಓಲೈಕೆಯ ರಾಜಕಾರಣದ ಮುಂದುವರೆದ ಭಾಗವಾಗಿದೆ. ಕಾಂಗ್ರೆಸ್ ಸರ್ಕಾರದ ನಿರ್ಧಾರವನ್ನ ಬಿಜೆಪಿ ಪಕ್ಷ ತೀವ್ರವಾಗಿ ವಿರೋಧಿಸಲಿದೆ. ಕಾಂಗ್ರೆಸ್ ಸರ್ಕಾರವನ್ನ ಅಪಾದಿಸಿದರು. ಇದರ ಬಗ್ಗೆ ಏನು ಇವತ್ತು ಹನಿ ಡ್ರಾಪ್ ವಿಚಾರವನ್ನು ಮಾತನಾಡಕ್ಕೆ ಹೋದಾಗ ಅವರು ನನ್ನ 6 ತಿಂಗಳು ಬರಬೇಡ್ರಿ, ನೀವು ಯಾವುದೇ ವಿಧಾನಸಭೆ ಒಳಗೂ ಬರಬೇಡ್ರಿ, ವಿಧಾನಸಭೆಗೂ ಬರಬೇಡಿ, ನೀವು ಯಾವ್ದು 6 ತಿಂಗಳು ಯಾವ್ದು ನಿಮ್ಗೆ ಮತನೂ ಹಾಕ್ಸಲ್ಲ, ನಿಮ್ದು ಯಾವ್ದು ವಿವಿಧ ಕ್ಷೇತ್ರಗಳಲ್ಲಿ ನಿಮ್ಗೆ ಯಾವುದನ್ನ ಪಾರ್ಟಿಸಿಪೇಟ್ ಬೇಕಂತ ಒಂದು ಪ್ರತಿಭಟನಾ ವೇಳೆ ಬಿಜೆಪಿ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷೆ ನಿರ್ಮಲಾ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ HM ರವಿಕುಮಾರ್, ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ, ಮಹಿಳಾ ತಾಲೂಕು ಅಧ್ಯಕ್ಷೆ ವಿಜಯ, ಬಿಜೆಪಿ ಪಕ್ಷದ ಮುಖಂಡರುಗಳಾದ RK ನಂಜೇಗೌಡ, ಪ್ರಭು, ನಾಗೇಶ್, ನಾಗವೇಣಿ, ಪುನೀತಾ, ನಯನ, ಸುರೇಶ್ ಆಚಾರ್, ವೀರಸಂದ್ರ, ಸಿದ್ದಲಿಂಗಪ್ಪ, ವಿಜಯ್ ಕುಮಾರ್, ಭಗವಾನ್ ಹೆಗಡೆ, ರಾಘವ, ವಿಜಯಪುರ, ವೆಂಕಟೇಶ್ ಸೇರಿದಂತೆ ಪಕ್ಷದ ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು.